ಪ್ರತಾಪಣ್ಣರೇ ಆಯ್ತು ತಿಂಡಿ? ಹ್ಞೂ ಅಣ್ಣ ಆಯ್ತು. ಎಲ್ಲಿ ಫೋನ್ ಎತ್ತಲ್ಲ ಯಾಕಣ್ಣ? ಬೇಜಾರಾಯ್ತಣ್ಣ ನಮ್ಮ ಮೇಲೆ? ಇಲ್ಲ, ಸ್ನಾನ ಮಾಡ್ತಿದ್ದೆ ಅಣ್ಣ. ಸ್ನಾನ ಮಾಡಿ ಈಗ ನೋಡ್ರಿ, ಅದಕ್ಕೆ ನಾನೇ ಮಾಡಿದೆ. 3 ಸಲ ಮಾಡಿದ್ದೀರಾ? ನಿನ್ನೆನೂ ಮಾಡಿದ್ದೆ ಅಣ್ಣ. ನೆನ್ನೆ ಸ್ವಲ್ಪ ಬಿಸಿ ಆಗಿತ್ತು. ಹೌದಾ? ಯಾಕಣ್ಣ ಎಲ್ಲೋಗಿದ್ರಿ? ಸಂತೆ, ಬೆಳ್ಳಾವಿ ಸಂತೆ ಅಂತಾನೆ ಆಗುತ್ತೆ ವಾರ, ಗುರುವಾರ. ಹ್ಞೂ ಅಣ್ಣ. ಆ ಸಂತೆಗೆ ಹೋಗಿದ್ದು, ಅಲ್ಲಿ ಯಾರ್ಯಾರೋ ಸಿಕ್ಕಿರು, ಏನೇನೋ ಮಾತಾಡಿರು. ಈ ಸಲ ಏನೋ ಎಲೆಕ್ಷನ್ ನಿಲ್ತೀವಿ ಅಂತ, ಹಂಗೆ ಹಿಂಗೆ ಅಂತ ಏನೋ ಹಿಂದೆ ಜಡ್ಗಾರು. ನೀವು ನಿಂತಿರಣ್ಣ? ಆಮೇಲೆ ನಮ್ಮವ್ರದೊಂದು ಮದುವೆ ಇತ್ತು ಇಲ್ಲಿ ತುಮಕೂರ ಬಂಡಿ ಮನೆ ಅಂತ. ನೋಡ್ತಾ ಹಂಗಾಗಿ ಆಯ್ತಣ್ಣ. ಇನ್ನೇನಣ್ಣ ಸಮಾಚಾರ? ಬಸ್ ಹೋಗುವಾಗ ಎತ್ತಲ್ಲ ಅಣ್ಣ, ನಮ್ಗೆ ಇದು ಗಾಡಿ ಅಷ್ಟೇ ಓಡ್ಸಕ್ ಬರಲ್ಲ. ಹಂಗಾಗಿ ಇದೇನ ಗೊತ್ತಾಯ್ತಣ್ಣ? ಇಲ್ಲ, ಗೊತ್ತಾಯಿಲ್ಲ. ಅವಳು ಯಾರೋ ಇವಳು ಶಿಲ್ಪ ಅವ್ರ ಮನೆಗೇನೋ ಅವ್ರಂತೆ. ಅವರು ಒಟ್ಟು ಇನ್ನ ಇದು ಚರಂಡಿ ನೀರಿಗಿನ್ನ ಹತ್ತ ಅವರು ಯಾರೋ ಶಿಲ್ಪ ಅನ್ನೋರು ಬರೇ ಎತ್ತಿರಿ ಹೊಲಸು ಮಾತಾಡ್ತಾರೆ. ಏನಂತಾರೆ? ಮದೇ ಹಂಗೆ ಇದು ಬಾ ನೀನು ಯಾವಾಗ್ಲೂ ಬಾತ್ರೂಮ್ ತೆಗ್ದಿರ್ತೈತೆ ಹಂಗೆ ಹಿಂಗೆ ಅಂತ ನನ್ನೇ ಹಂಗಂತ ಅಂತಾರಣ್ಣ ಅವ್ರು. ಅದಕ್ಕೆ ಹಂಗಾಗಿ ನಾನೇ ಫೋನ್ ಮಾಡಕ್ ಹೋಗಲ್ಲ. ಅವ್ರ ಬಾಳೆಲ್ಲ ಹಾಳು ಮಾಡಿದೆ ಹಂಗೆ ಹಿಂಗೆ. ನಾನ್ಯಾಕೆ ಬೇಡವಾ, ನಾನೇನಾಗಿ ಹಂಗೆ ಹಿಂಗೆ ಅಂತ. ಅವ್ರು ಯಾವ್ದೋ ಶಿಲ್ಪ ಅಂತ ಅವ್ರ ಫ್ರೆಂಡ್ ಅಂತ. ನೀವೇನ ಬೈಬೇಕಲ್ವಾ ಅಣ್ಣ? ಈ ತರ ಎಲ್ಲ ಮಾಡ್ತಾ ಇರ್ಬಾರ್ದಮ್ಮ, ನಮ್ಮ ಹತ್ರ ಮಾತಾಡ್ತಾರಲ್ಲ ಅಂತ. ಬೈಯದೇನ್ ಸ್ವಾಮಿ, ನೀನು ಎಂತ ಕೆಟ್ಟ ಮಾತಾಡ್ತೀನಿ. ಜನಕ್ಕೂ ಇಲ್ಲಿ ಎಲ್ಲ ಹಳ್ಳಿ ಜನ ಮೊದ್ಲೇ ಎಲ್ಲ ತಪ್ಪು ತಿಳ್ಕೊಂತಾರೆ. ಏನ್ ಹಿಂಗ್ ಮಾತಾಡ್ತಾರೆ, ಅವ್ರ ಮನೆಗೆ ಮಕ್ಳು ಮರಿ ಇಲ್ವಾ, ಏನ್ ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಜನ ತಪ್ಪು ತಿಳ್ಕೊಂತಾರೆ. ಏನ್ ಮಾಡೋದು? ಮತ್ತೀಗ ಹೆಂಗನ ಮಾಡಿ ಕಂಡಿಡಿಬೇಕನ್ನ ಎಲ್ಲ ಅವಳೆ ಅಂತ. ಅವಳು ಕರ್ಕೊಂಬಂದು ನಿಜವಾಗ್ಲೂನು ಚೈನ್ ತಂಡ್ ಕಟ್ಟಾಕ್ಬಿಡ್ತೀವಿ ಮನೆಯಾಗೆ. ಇದು ಹೆಂಗೆ ಅಂತ ಅಂದ್ರೆ, ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಯಾರೋ ಒಬ್ಬ ಗಂಡ ನನ್ನ ಹೆಂಡ್ರೆ ಅವನ್ ತಕನ ಹೋಗ್ತಾಳೆ ಅಂತಾನ ಯಾವಾಗ ಅವಳ ಹಿಂದೆ ಇರೋನಂತೆ. ಅವಳೇನ್ ಮಾಡೋಳಂತೆ, ಇವನೇನ್ ಮಾಡೋಣಂತೆ. ಎಲ್ಲ ಕತ್ಲಾದ್ಮೇಲೆ ಉಂಡು ಮನಿಕಂತಾರಲ್ಲ, ಉಂಡು ಮನಿಕೊಂಡಾಗ ಅವನು ಸೀರೆ ಇರ್ತದಲ್ಲ, ಸೀರೆ ಹುಡ್ದಾರ ಕಟ್ಟಿಗೆ ಮನಿಕಣಂತೆ. ನಿದ್ ಬಂದಾಗ ಎತ್ಲಾನ ಓದಾಳು ಅಂತ. ನಿದ್ ಬಂದಾಗ ಎತ್ಲಾನ. ಹಲೋ ಅಣ್ಣ. ಹಲೋ ಹೇಳಿ ಅಣ್ಣ. ಏನ ಕೇಳಿಸ್ತಾ ಇಲ್ಲ ಅಣ್ಣ ಸರಿಗೆ. ಜೋರಾಗಿ ಈಗ ಕೇಳಿಸತ್ತೆ ಹೇಳಿ. ಅದೇ ಯಾರ ತಗೊಂಡು ಹೋಗ್ತಾರೆ ನನ್ನ ಹೆಂಡ್ರು ಅಂತ. ನಾವ್ ಏನ್ ಮಾಡೋದಂತೆ ಗೊತ್ತಾಯ್ತು. ಅದೇ ಹುಡ್ದಾರಕ್ಕೆ ಸೀರೆ ಕಟ್ಕೊಂಡು ಮನೆ ಕಣದಂತೆ. ಹುಡ್ದಾರ ಸೀರೆ ಸೀರೆ ಕಟ್ಟಿ ಮನೆ ಅಂತ ಅವನು ಗಂಡ. ಬರೀ ಲಂಗಾಗೆ ಹೋಗಾಳೆ ಅಂತ ಅವಳು. ಆಗ ಹಂಗೆ ನಾವು ಚೈನ ಕಟ್ಟಿ ಹಾಕಿರ್ ನೀವು ನಿಲ್ತಾರ ಸ್ವಾಮಿ, ಅಲ್ಲೇ ಕಲ್ತಿರ ಬುದ್ಧಿ ಅದ್ ಬಿಡ್ತಾರ ಅವರು ನಿಮ್ ತಂಗಿ. ಏನಣ್ಣ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ? ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡ್ ಹೋಗಿ ನಾನು ಈಗಲೂ ಪ್ರಾಣ ಬಿಡ್ತೀನಿ ಅನ್ನಂಗ್ ಓಡಾಡಿಗಳು ನಮ್ತಾವಲೆ. ಏನು ತಪ್ಪು ಮಾಡಿದೆ, ಸಾಕಷ್ಟು ತಪ್ಪಾಯ್ತು, ಹಂಗೆ ಹಿಂಗೆ ಅಣ್ಣಾರೆ ನೀವು ಬಾರಿ ದೊಡ್ಡ ಮನಸ್ಸರು, ಹಂಗೆ ಹಿಂಗೆ ಅಂತ. ನಾನು ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ, ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ. ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಬಾಡಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು. ಕಿವಿಗೆ ವಾಲೆ ಇಕ್ಕೊಂಡು ಕೈಗೆಲ್ಲ ಉಂಗುರ ಇಕ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ. 1 ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ. ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಜೊತೆ ನಾನು 1 ತಿಂಗಳು ಸಂಸಾರ ಮಾಡಿದ್ರೆ ಇನ್ ಎಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು. ನೋಡಿ, ನೀವೊಬ್ಬ ಅಣ್ಣ ಈ ತರ ಮಾತಾಡ್ಬಾರ್ದು. ನಾವಂತೂ ಖಂಡಿತ ನಾವು ನಮ್ಗೆ ನೀವು ಒಂದ್ ಸ್ವಲ್ಪ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರುತ್ತೆ ಬಂದ್ ಮಾತಾಡಿ ದಯವಿಟ್ಟು. ಅಲ್ಲಿ ನಾನು
ಮಾತಾಡ್ತೀವ ಸ್ವಾಮಿ. ಆ ಅಲ್ಲಲ್ಲ, ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ, ಗೊತ್ತಾಯ್ತಾ? ನೀವು ಏನೇ ಮಾತಾಡಿದ್ರು ಅದು ವೇಸ್ಟು. ನೀವು ಟವರ್ ಇರ್ತಾ ಬಂದು ಮಾತಾಡ್ಲೇಬೇಕು. ನೀವು ಹಂಗಂತೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ, ಅದು ನನಗೂ ಕೇಳಿಸೋದಿಲ್ಲ. ಅಲ್ಲ, ಇಲ್ಲಿ ಜನ ಇದಾರೆ ಯಾರೋ ಆಚೆ ಕಡೆ. ಸರ್, ಜನ ಅಂತಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು. ನೀವ್ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅದಕ್ಕೆ. ಆಚೆ ಕಡೆಗೆ ಬರ್ತೀನಿ ತಳಿ. ಬಂದು ಎಲ್ಲ ನಿಮ್ ರೋಡಿಗೆ ಬಂದು ಮಾತಾಡಿ ಸರ್. ಆಯ್ತು ಸರ್, ಹಂಗೆ ಮಾತಾಡ್ಕೊಂಡ್ ಬನ್ನಿ. ಸ್ವಾಮಿ ಜಲ್ದಿ ಬನ್ನಿ ಸರ್, ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ. ಅಲ್ಲ, ಅಲ್ಲಿ ವರ್ಕರ್ಸ್ ಕಾಯ್ತಾ ಇದಾರೆ ಫ್ಯಾಕ್ಟ್ರಿ ವರ್ಕರ್ಸ್. ಅವರೇ ನಿಮಗ್ ಜೀವನ, ಇವ್ರೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯದ ಕಡೆಗೆ ನೋಡ್ಕೊಂಡು ನಿಮ್ ಜೀವನ ನೋಡ್ತೀವಿ. ಅಲ್ಲಲ್ಲ ಅಣ್ಣ, ನಾನು ಕೇಳದ್ದೆ. ಅದೇ ಹೇಳದ್ಲ, ನಾನು ನಿಮ್ಗೆ ಹೇಳದ್ನಲ್ಲ, ತುಂಬಾ ಚೆನ್ನಾಗಿದ್ದಾರೆ, ಒಡವೆ ಎಲ್ಲ ಹಾಕಂತಾರೆ ಅವರು, ಕಿವಿಗೆ ವಾಲೆ ಹಾಕೊಂಡು ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ, ಚೆನ್ನಾಗಿ ಅವ್ರೆ ಅಂತವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ಗೊಂದ್ ತಿಂಗಳನ್ನ ಆಸೆ ಆಗೈತೆ. ಅವ್ರ ಜೊತೆ ಒಂದ್ ತಿಂಗಳನ್ನ ಸಂಸಾರ ಮಾಡೇಬೇಕಣ, ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಏನಕ್ಕೆ ಅಣ್ಣ, ಏನಕ್ಕೆ ನಾವು ಅವೆಲ್ಲ, ನಮ್ಗೇನಕ್ ಬೇಕವೆಲ್ಲ? ಈಗ ಮನೆಗಳಾಗೆಲ್ಲ ಗೊತ್ತಾದ್ರೆ ನಮ್ಗೇನು ಜನ ಏನಂತಾರೆ, ಸಮಾಜ ಏನಂತಿದೆ, ಕರೆಕ್ಟ್ ಕರೆಕ್ಟ್, ಸಮಾಜ ಏನಂತಿದೆ. ಆಮೇಲೆ ಮತ್ತೀಗ ನಾ ಅದು ಕೇಳ್ದೆ, ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ. ತಿಂಡಿ ಆಯ್ತಾ? ಏನ್ ಇದನ್ನ ಇದೆ ಮರ ಕುಯ್ತೀರಾ? ಕುಯ್ದು ಬಿಡ್ರಿ ಸರ್, ಕುಯ್ದು ಬಿಡಿ. ಹಲೋ, ಎಲ್ಲ ಇದು ಹಳ್ಳಿ ಮರ ಮಳೆ ಬಂದಾಗ ತೊಂದ್ರೆ ಆಗುತ್ತೆ, ಕುಯ್ದು ಬಿಡ್ರಿ. ಹಲೋ ಹಲೋ ಸರ್, ನಾನು ನಿಮಗೆ ಆ ತರನೇ ಕೇಳ್ದೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತನಮ್ಮ ಹಂಗೆ ಹಿಂಗೆ ಅಂತ. ಅದನ್ನ ಕುಯ್ದು ಬಿಡ್ರಿ ಇವ್ರೆ, ಆ ಕಡೆ ಕುಯ್ದು ಬಿಡ್ರಿ. ಓಯ್ ಅವ್ರು ಇವನ್ ಯಾವನ ಇವನು? ಹಲೋ ಹಲೋ ರೇ, ಮಾತಾಡ್ರಿ ರೇ, ನಾನು ನಿನಗ್ ಫೋನ್ ಮಾಡಿರೋದು. ಏನು ಒಡೆಗಳನ್ನ ಏನ್ ಮಾತಾಡ್ತೀರ ಸ್ವಾಮಿ ನೀವು? ನಿಮ್ ಸಂಸಾರ ನೋಡ್ಕೊಳ್ಳಿ ನೀವು. ಅಲ್ಲ ರೀ ಸ್ವಾಮಿ, ನಾನು ಆತರ ಕೇಳ್ದೆ, ಹಂಗಂದಿದ್ಕೆ ಮತ್ತೀಗ ಅವ್ರು 3 ಜನ ಮಡಿಕೊಂಡಾರ, ಲಲಿತಮ್ಮನ್ನ, ಶಾರದಮ್ಮನ್ನ, ಅವ್ರ ಎಂತ ಎಲ್ಲಿ ಹೋದ್ರು ಬರೀ ಇವೆ ಸರ್. ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರು ತಿರ್ಗಾ ಒಳಗೆ ಬರ್ತೀನಿ, ಕೆರೆ ಒಳಗೆ. ಅಲ್ಲ ಸರ್, ನಾನು ಅವ್ರಿಗೆ ಆ ತರ ಕೇಳಿದ್ಕೆ ಅವ್ರು ಈ ತರ ನನ್ನೂ ಮೇಂಟೈನ್ ಮಾಡ್ಲಿ ಒಂದ್ ತಿಂಗಳು. ಅವ್ರು ನೋಡಕ್ ದಪ್ಪ ಇದಾರಲ್ಲ, ನೋಡ್ಬೇಕು ಅಂತ ಅಂದ್ಲು ಅವಳು, ಅದಕ್ಕೆ. ಅಲ್ಲ ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರ್ ಕೆರೆ ಬರ್ತಾರ? ಇಲ್ಲ ಬರಲ್ಲ, ಖಂಡಿತ ಬರಲ್ಲ. ಮತ್ತೆ ಅದು ಯಾವಾಗ್ಲ ಏನೋ ಆಗೈತವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗಾ ರಿಪೀಟ್ ಮಾಡೋದು ಏನೈತೆ. ಅವರು ಏನಕ್ಕೆ ಆಸೆ ಪಟ್ಟಿದಾರೆ ಗೊತ್ತಾ? ನೀವು ತುಂಬಾ ಚೆನ್ನಾಗಿದ್ದೀರಾ, ಸುಖ ಕೊಟ್ಟಿದ್ದೀರಲ್ಲ 1 ವಾರ ಅವಳಿಗೆ, ಆ ಸುಖ ತಿರ್ಗಾ ಅನ್ಭವಿಸ್ಬೇಕು ಅಂತ. ನೀವು 1 ವಾರ ಸುಖ ಕೊಟ್ರಂತಲ್ಲ ಅವಳಿಗೆ. ಇಲ್ಲ ಸ್ವಾಮಿ, ಸತ್ಯವಾದ ಸುಳ್ಳವೆಲ್ಲ. ಏನು ಸುಳ್ಳು ಅವೆಲ್ಲ? ಸುಖ ಕೊಟ್ಟಿರೋದು ಪಕ್ಕ ಕೊಟ್ಟಿರೋದೆಲ್ಲ ಸುಳ್ಳು. ನೀವು ಸುಖ ಕೊಟ್ಟಿಲ್ಲ ಅವಳಿಗೆ? ಇಲ್ಲ ಸ್ವಾಮಿ, ಅವಳು ನಿಮಗ್ ಕೊಟ್ಟಾಳಂತೆ. ಸರಿ, ನೀವೇನ್ರಿ ಮಾತಾಡ್ತಾ ಇರೋದು ನೀವು? ಸರ್, ಕರೆಕ್ಟ್ ಆಗಿ ನೀವು ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಾನು ಅಂತ. ಅಲ್ಲ ಸ್ವಾಮಿ, ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರ, ಇದೆಲ್ಲ ಸುಟ್ಟ ಹಾಕದ್ ಬಿಟ್ಟ ಅವಳನ್ನ. ಅಲ್ಲ ಸರ್, ನೀವು ಅವಳಿಗೆ ಮುಟ್ಟಿಲ್ವಾ? ನಾವು ಅವ್ರ ಮಕನೇ ನೋಡಿಲ್ಲ ರೀ ನಾವು. ಒಂದ್ ದಿವಸಕ್ಕೆ ಎಷ್ಟು ಜನ ಕೊಟ್ಟು ನನ್ನ ಮಗಿರುವ ತಲೆಡ್ತಾನ ಮಗಿದ್ದ. ಹಲೋ ಹಲೋ ಸ್ವಾಮಿ. ಹಲೋ ಸರ್, ನೀವು ಒಂದ್ ನೈಟ್ ಬಂದ್ರೆ ಎಲ್ಲಿ ಮಾಡ್ತಿದ್ದ ಹೇಳಿ? ಅದೇ ಅವ್ರ ಮನೆಗೆ. ಅವಳಿಗೆ ಅವ್ರನ್ನ ನಾನು ನೋಡು ಇಲ್ಲ. ಅದು ನೀವೆಲ್ಲ ಹೇಳ್ತಕ್ಕ ಮಾತುಗಳೆಲ್ಲ ಸುಳ್ಳು. ಕುಡ್ದ ಪಡ್ದ ಎಲ್ಲಾನ ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿಗೆ ಮಾತಾಡ್ಬೇಕು. ನಾವು ಇದುವರೆಗೆ ಅವ್ರ ಮಕನೇ ನೋಡಿಲ್ಲ ನಾವು. ಎಲ್ಲ ಕುಡ್ಗಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಆಯ್ತೇನೋ ಅದ್ ಬಿಟ್ರೆ. ಅಲ್ಲೆಲ್ಲ ಅವಳು ಅದೇ ಹೇಳಿದ್ದು, ನೀನು ಫುಲ್
ಅಣ್ಣ ಹಲೋ ಅಣ್ಣ ನೀವು ಯಾರೋ ಯೋಗ್ಯವಾದರು ಅಂತಿದ್ದೆ, ನೀವು ಸರಿ ಇಲ್ಲ ಬಿಡಿ, ಈ ತರ ಮಾತಾಡ್ತಾರ ಒಬ್ಬ ಅಣ್ಣಾಗಿ. ಅಲ್ಲ ನಾನು ಯಾರು ಗೊತ್ತಾ, ಹಾ ನಾವು ಶಿಲ್ಪರ್ ಮನೆಯವರು. ಓಹೋ ಅವ್ರ ಯಜಮಾನ್ರ ಕೊಡ್ತೀರಾ ಅವ್ರ ಕೈಗೆ ಒಂದು ಔಟು? ಹೊಟ್ಟೆ ನೋವು ಅಮ್ಮ, ನಂಗೆ ತಡ್ಕೊಳಕ್ ಆಗ್ತಿಲ್ಲ, ಹೊಟ್ಟೆ ನೋವು. ಹಲೋ, ಹೊಟ್ಟೆ ನೋವು ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ, ಹೊಟ್ಟೆ ನೋವು, ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು? ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ, ನೀನ್ ಮಾಡಿದ್ದು. ಅಯ್ಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತುಂಬೆ ಕಣೋ. ಹಲೋ, ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸಾಗೆ ಮಕ್ಳು ಮಾಡಿದ್ದಿಲ್ಲ, ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಗೆ ಯಾ ಕರ್ಮಪ್ಪ ಇವ್ರು. ನಮ್ಮ ಇಂಟ್ರೆಸ್ಟ್ ಒಂದ್ ಮಾತಾಡಲ್ಲ, ಯಾ ಕರ್ಮ. ಹಲೋ ಯಾವಾಗ? ಹಲೋ, ನನಗೆ ಮೀನ್ ತಿನ್ನಂಗ ಆಗೈತೆ, ಡೆಲಿವರಿ ಆಗಿ ಬೈಸ್ಕೊಂಡೈತೆ, ನನ್ಗೆ ಮೀನ್ ತಿನ್ನಂಗೈತೆ, ಮೀನ್ ತಾಂಬ. ಎಲ್ಲಿ ತಿಂತೀನಿ? ಮೀನು ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನ್ಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಡ್ಯಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬೈಕ್ ಮಣ್ಣಾಕ, ನಿನ್ ಕಣ್ ಗಕ್ಕಿಕ ಲೋಪರ್ ಮನೆ ಕರೆನಾಗ್ರ ಕಚ್ಚ, ನೀನ್ ಹೋಗೋದಾರ ಆಕ್ಸಿಡೆಂಟ್ ಆಗಿ ಸಾಯ. ನೀನೆ ಹೋಗಿ ಮೀನ್ ತಾಂಬ ಒಂದ್ 2 kg. ನಮ್ ಮೀನ್ ಮಾರೋಲ್ಲ. ಮೀನ್ ಮಾರೋದಿದ್ರೆ ಮೀನ್ ಮಾರದ ತಾಂಬ ಬೇಸರಿ ನನ್ ಮಗ್ನೆ. ಅಯ್ಯೋ ಹಂಗೆ ಹಾವು ಕಚ್ಚಿ ಸತ್ತೋಗಿ ಆ ವಿಷ ಮಕ್ಕೆಲ್ಲ ಏರ್ಕೊಂಡು ನಮ್ಮನ್ ನಿನ್ ಮೈಯೆಲ್ಲ ಹಸ್ಗಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ, ಹಾರ ಹಾಕಿ, ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ, ಅದ್ರ ಮೇಲೆಲ್ಲ ಹೂವು ಹಾಕಿ, ಬಾಳೆಹಣ್ಣು ಹಾಕಿ ಇಕ್ಕಿ, ಹಿಂಗೆ ಉಸಿರು ಕಟ್ಟಿ ಸತ್ವಾಗಲ್ವಲ್ಲ. ನಮ್ಮ ನೋಡಿ ನನಗೆ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ, ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟಿ ಇಬ್ರು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು, ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು, ಆಮೇಲೆ ಒಂದು ಮೊಟ್ಟೆ ಬೇಸ್ಕೊಂಡು ತಿನ್ಬಿಟ್ಟು, ಮೈಸ್ಕೊಂಡು ಆಮೇಲೆ ಎಲೆ ಅಡಿಕೆ ಹಾಕೊಂಡಾದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕೊಂಬಿಟ್ಟು, ಆಮೇಲೆ ಬಸೀಟ ಹತ್ಕೊಂಬಿಟ್ಟು, ಆಮೇಲೆ ಹಾಸ್ಕೊಂಬಿಟ್ಟು, ಆಮೇಲೆ ಇದು ದಿಂಬಚ್ಕೊಂಬಿಟ್ಟು, ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಯಾರು ಅಲ್ಲಿ ನಾವು ನಮ್ಮೂರ. ಹಲೋ ಹಲೋ ಅಣ್ಣ. ಹಲೋ ನರಸಿಂಹಣ್ಣ, ಓ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವ್ ಚೆನ್ನಾಗಿರ್ತೀರ ಅಣ್ಣ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ, ಯಾಕೆ ಅದನ್ನ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ, ನಾನು ಕೊಟ್ಟಿದ್ದೀನ್ರ ಅವತ್ತು. ಹಲೋ, ಅವತ್ತು ನೀವು ಕೊಟ್ಟಿ 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ನಿಮ್ ಉಪಕಾರ ಯಾವತ್ತು ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಸರಿ ಎಷ್ಟೋ ಜನಕ್ಕೆ ಹುಳ್ಳಿಕಾಳು ಕೊಟ್ಟಿದೀಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ. ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು ಅದು ನಾವು ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಟ್ಟಿವ ಸ್ವಾಮಿ. ಅಣ್ಣ ನರಸಿಂಹಣ್ಣ ತಡಿ 1 ನಿಮಿಷ. ಅಣ್ಣ ಓ ನರಸಿಂಹಣ್ಣ ನೀನ್ ಮಾತಾಡ್ಬೇಡ, ಅವ್ರಿಗೆ ನಮ್ಮ ಫ್ರೆಂಡ್ಗೆ. ಅಣ್ಣ
ಅವ್ರಿಗೆ ಯಾರೋ ಊಟ ಕಿತ್ಬಿಟ್ಟವ್ರು ಅಂತ ಯಾರು ಕೇಳೋಣ ಒಂಚೂರು. ಯಾರು ಹೇಳೋಣ, ಅವ್ರು ಸದೆ ಬಡ್ದು ಬಿಡ್ತೀನಿ ನೋಡೋಣ. ಯಾರು ಹೇಳೋಣ, ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು? ಜಲ್ಡೆ ಸ್ವಾಮಿ. ಏನಣ್ಣ, ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ಯಾಕಣ್ಣ ಊಟ ಬಿಟ್ಟಿರೋದು ಎಲ್ಲ? ಜಲ್ಡೆ ಸ್ವಾಮಿ ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಹೋಗಿ ಬರೋ ಕಾಳನ್ನ ಜಲ್ದಿ ಹಿಡಿದು ಒಣಗಿಸ್ಕೊಂಡು ತಿರ್ಗಾ ಸಾರು ಮಾಡ್ಕೊಂಡು ಉಣ್ಣೋದೇನು ಸ್ವಾಮಿ? ಏಸ್ಕೆಯಲ್ಲಿ ಬರುತ್ತಲ್ಲ ಕಾಳು, ಹೆಂಗ್ ಬರುತ್ತಣ್ಣ? ಅದೇ ಬಾತ್ರೂಮ್ಗೆ ಹೋಗುವಾಗ. ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಸ್ವಾಮಿ, ನೀವೇ ಕೇಳಿದ್ದಲ್ವ ಹಿಂಗೆ. ನಾನು ಬಾಯಿ ಬಿಟ್ಟೆ ಹೇಳಲ್ಲ, ಅದು ವಾಂತಿ ಬಂದಂಗ ಆಗುತ್ತೆ. ಬಾಯಿ ಬಿಟ್ಟೆ ಹೇಳಲ್ಲ ನಾನು. ಯಪ್ಪ ಸ್ವಾಮಿ, ನನ್ನ ಮಗ ಹೇಳಿ ನೀವು ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಂತ. ಅವ್ನ ಅಮ್ಮ ಬೇಡ ಸ್ವಾಮಿ, ನನ್ನ ಮಗ ಅಣ್ಣರು ನೀರು ಕೊಡ್ರಿ, ನೀರು ಅಣ್ಣರು ವಾಂತಿ ಮಾಡ್ತೇನೆ. ನಾನ್ ಸುಮ್ಮನಿದ್ದವ್ರು ಅಣ್ಣರು ವಾಂತಿ ಮಾಡ್ಕೊಂಡಂಗ್ ಮಾಡ್ತೇನೆ. ನನ್ನ ಮಗ ಏನ್ ಹೇಳ್ಬಿಟ್ನಪ್ಪ, ಬರೀ ಅವರೇ ಕಾಳು ಕಣ್ಣಂಗ್ ಕಾಣುತ್ತ ಕಣ್ಣಿಗೆ. ನೀರು ಅಮ್ಮ ಏನೇ ತಪ್ಪಾದ್ರೂ ಮನ್ಸಿದ್ರೆ ನನ್ ಪುಸ್ತಕ ಬಾಯ್ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನನ್ ಕಷ್ಟ ನಾನೇ ಅನುಭವಿಸ್ತೀನಿ. ಅಮ್ಮ ನರಸಿಂಹಣ್ಣ, ಒಂದ್ ಸ್ವಲ್ಪ ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಒಂಚೂರು ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಅಯ್ಯೋ, ಉಪ್ಪು ಇರ್ಲಿ. ನೀನ್ ಹೆಂಗಣ ತಡ್ಕೊಂಡಿದ್ಯಾ ಮತ್ತೀಗ? ನಾನ್ ಏನೋ ಕೈ ಮಸ್ಕಿಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಇವ್ನ ಅಮ್ಮ ಅಣ್ಣಾಡ ಬಾತ್ರೂಮ್ಗೆ ಹೋಗಿ ಜಡ್ಡೆ ತಗೊಂಡೋಗು, ಅದ್ ಒಳಗೆ ಹೊರಗಡೆಗೆ ಹೋಗು. ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಕಾಳೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡ್ಕೊಂಡ್ರಿ ನಾವು ಹಿಂಗೆ ಮಾಡೋದು ಅಂತ. ಅಣ್ಣ ಓ ನರಸಿಂಹಣ್ಣ, ಒಂದ್ ನಿಮಿಷ ಕಡಿ ಅಣ್ಣಾರೇ. ಅವ್ರ ನಂಬರ್ ಇಟ್ಕೊಳ್ಳೋಣ ಅಣ್ಣಂತವ. ನರಸಿಂಹಣ್ಣ, ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಡುವೆ ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು. ಅವ್ರು ಯಾರೋ ತಿಕ್ಕು ಸ್ವಾಮಿ, ಒಂದೇ ಸಮುಖ ಇದು ರೈಲಾಗ ಅಜ್ವಾದಂಗ್ ಒಂದೇ ಸಮುಖ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಸುತಾರಿ ನೀನ ಬಲ ಸೋರೇಗ ಬಾತ್ ಸುತಾರ ಅಂತ ಬಡ್ಕೊಂಡ್ಬಿಡ್ತಾನೆ ಸ್ವಾಮಿ. ಅದು ಒಬ್ರಿಗೆ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅಣ್ಣ ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿದ್ರೆ ನನ್ ತಲೆ ಉಸಿರು ಹೊರಟಿತ್ತು. ಆಗ ಹಂಗ ಹೇಳ್ತಾನೆ, ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಮತ್ತೆ ಊಟ ಏನ್ ಮಾಡ್ತಿದ್ದೆ ಅಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ನಾನು ಯಾಕೆ ಹೇಳಿದ್ನೋ ಅಮ್ಮ, ನೀರು ಕೊಡ್ರಿ. ನೀರು ಬಿಟ್ಬಿಟ್ಟು ಒಂಚೂರು ಅಪ್ಪ ತಿರುಗಾಡಿಸಿದ್ರೆ ಆಮೇಲೆ ತೀರಿಗಿರಿ ಹೋದರು. ಹಲೋ ಅಣ್ಣಾರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತಡಿ ಅಣ್ಣ. ಅಣ್ಣ ಒಂಚೂರು ತಿರುಗಾಡಿಸ್ರಿ ಸ್ವಾಮಿ, ಎಬ್ಬರಿಸಿ ಅಣ್ಣ. ಬೇದಿ ಬೇರೆ ಅಮ್ಮ.
ಒಂದಿನಕ್ಕೆ ಹಿಂಗ್ ಆಡ್ತಾರಲ್ಲ ಇವರು. ನಾನ್ ದಿನ ಅನುಭವಿಸ್ತಾನೆ, ಹಂಗ ಅನುಭವಿಸ್ಬಿಡ್ಲಿ ಸ್ವಾಮಿಗಳೇ. ನಂಬರ್ ಕೊಡೋಣ. ಯಾಕೆ ತೀರೋದ? ಅವ್ರ ನಂಬರ್ ಕೊಡೋಣ. ಇಲ್ಲಿ ತೀರೋದ್ರ ಸ್ವಾಮಿ? ಜಲ್ದೆ ಸ್ವಾಮಿ ನಂಬರ್ ಕೊಡು. ಗೊತ್ತಿಲ್ಲ ಸ್ವಾಮಿ ನನಗೆ. ಈಗ ಐತೆ ಅಂದೆ ಸ್ವಾಮಿ, ನನಗೆ ಮುಡ್ಸಕ್ ಆಗಲ್ಲ. ಬೆಳಗ್ಗೆ ಉಳಿಸ್ತೀನಿ ಸ್ವಾಮಿ. ಅಣ್ಣಾರೇ ಏನಾದ್ರು ನೋಡಿ ಸ್ವಾಮಿ. ಅಣ್ಣ, ಬೆಳಿಗ್ಗೆ ತಿಂದಿದ್ದೆ, ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ. ಪ್ಯಾಂಟ್ ಬಿಚ್ಚಿದಂಗೆ ಎಲ್ಲ ಮಜ್ಜಿಗೆಲ್ಲ ಹೊರಟೈತೆ ಅಣ್ಣ. ಬಿಡಿ ತುಂಬಿದ ಪೆಸೆಟ್ ಹೆಂಗನ ಮಾಡ್ತೀವಿ, ಆಮೇಲೆ ಮಾಡಿ. ಬೆಳಗ್ಗೆ ನನಗೆ ಆಗಲ್ಲ. ಅಣ್ಣ ಈ ಕಡೆ ಬಾಯಿಗೂ ಬತ್ತೈತೆ, ಏನಣ್ಣ ಮಾಡೋದು? ಹಲೋ ನರಸಿಂಹಣ್ಣ. ಹಲೋ ಲೆಕ್ಕಡೆ ಯಾಕಲ್ಲ ಏನ್ ಬಂದೈತ ನಿನ್ಗೆ? ಒಂದು ಆಫೀಸರ್ಗೆ ಬೆಲೆ ಇಲ್ವ ನಿನ್ನ? ಲೇ, ನಾನ್ ಆಫೀಸರ್ ಕಣೋ, ಮುನ್ಸಿಪಲ್ ಆಫೀಸಿಂದ ಮಾಡ್ತಿರೋ. ಬಂದ್ ನಾಯಿ ಹಿಡ್ಕೊಂಡೋಗಿ ಬಾರೋ, ಸಂಬಳ ಹಂಗೆ ಕೊಡ್ತೀವ ನಿನ್ಗೆ. ಹಂಗೆ ಬರುತ್ತ ಸಂಬಳ ಕೊಡಕ್ಕೆ. ರಾಂಗ್ ನಂಬರ್ ಕಳ್ರಿ. ಯಾವ ಊರಿ ನಿಮ್ದ? ನಿಂದ ಯಾವ ಊರು ಹೇಳು? ನಂದು ಹಿರಿಯೂರು. ನಾನು ಹಿರಿಯಿಂದ ಕಳ್ಳ ಮಾತಾಡ್ತಿರೋದು. ಯಾರು ನಿನ್ನಿಂದ? ನನಗೆ ಗೊತ್ತಿಲ್ಲ. ನನಗ್ ಗೊತ್ಕೊಂಡು ನೀನ್ ಯಾರು ಅಂತ. ಎಲ್ಲಿದ್ಯ ಈಗ? ಯಾರು ನೀನು? ನೀನು ಈಗ ಏನ್ ಮಾಡ್ತಿದ್ಯ ಹೇಳು? ನಾನು ಗಾಯ ಕೆಲ್ಸಕ್ಕೆ ಹೋಗಿದ್ನಿ. ಒಂದು ಗೋಣಿ ಚೀಲ ತಗೊಂಡು. ಯಾರು ನೀನು? ಲೇ, ನಾನ್ ಕಣ ಆಫೀಸರ್, ಮುನ್ಸಿಪಲ್ ಆಫೀಸಿಂದ. ಗಿರಿ ಅಲ್ಲ ನಿನ್ ಕಂಡ ಹೇಳೋಣ. ಕನ್ನಡ ಗಿರಿ ಅಲ್ದೆ. ನಾವು ಕಂಡಿಡ್ದ್ಬಿಟ್ಟ ಕರೆಕ್ಟಾಗಿ. ಏನ? ಎಲ್ಲಿದ್ಯಾ? ಯಾಕ? ಬಾ, ಇಲ್ಲಿ ಏನೋ ಒಂದ್ ಕೆಲ್ಸ ಐತೆ. ಅದೇ ನಾನು ಲವ್ ಮಾಡ್ತಿದ್ನಲ್ಲ ಹುಡ್ಗಿ, ಅದು ಬಾ ಕರ್ಕೊಂಡೋಗು, ಮದುವೆ ಮಾಡು ಬಿಡು, ಎಲ್ಲ ನಾವು ಮದುವೆ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಐತೆ. ಹೋಗು. ಲೇ, ದುಡ್ಡಿಲ್ಲ ಏನಿಲ್ಲ, ಎಲ್ಲಿ ಬಂದಿರೋದು? ಅದಕ್ಕೆ ನಿಮ್ಮ ಮನೆಗೆ ಏನಾನ ಒಂದ್ 2 ದಿವಸ ಬಂದಿರಲ್ಲ ಅಂತ ಹೇಳ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಮಾಡಿದೆ. ಯಾರಪ್ಪ? ಯಾವ ಊರ ಅದು? ಅದ್ ಯಾವ್ದೋ ಊರ್ ಬಿಡು, ಬಂದ್ಮೇಲೆ ಹೇಳ್ತೀನಿ. ಈಗೆಲ್ಲ ಇರಕ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಒಂದು 2 ದಿವಸ 3 ದಿವಸ. ಅಲ್ಲೋ, ಅಲ್ಲಿ ಕೆಂಚು ಇದ್ದಾನೇನು? ಕೆಂಚ ಇದ್ದಾನ? ಕೆಂಚಿಲ್ಲ, ನಾನು ಫಸ್ಟ್ ನಿನ್ಗೆ ಫೋನ್ ಮಾಡಿದ್ದು. ನಂಬರ್ ಯಾರು ಕೊಟ್ಟಿದ್ದು ಇದನ್ನ? ಅಯ್ಯೋ, ನಿಂಗೆ ಅವೆಲ್ಲ ಏನ್ ಕರಿಯಪ್ಪ, ಸುಮ್ಮನೆ ತಲೆ ತಿನ್ಬೇಡ. ಆ ಹುಡುಗಿ ಅಳ್ತಾವಳೆ, ಮನೆಯಿಂದ ಬಂದ್ಬಿಟ್ಟಲ್ಲಿ ಬಟ್ಟೆ ಎಲ್ಲ ತಗೊಂಡು ಕೊಡ್ತೀನಿ ನೋಡಿ, ಮಾತಾಡ್ತೀಯಾ? ಯಾರು ಕೊಡಲಿ? ಹಲೋ ಅಣ್ಣ. ಹಲೋ ಅಣ್ಣ, ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣ. ಬಟ್ಟೆ ನಾನ್ ರುಕ್ಮಿಣಿ ಅಣ್ಣ. ಯಾರಪ್ಪ? ನೋಡಿಲ್ಲ ನಾನು. ಅಣ್ಣ, ನೀನ್ ನೋಡಿಲ್ಲ? ನಾನು ಇವನ್ ಗಿರಿಗೂ ನಾನು ಇವನು ಒಂದು 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಅಣ್ಣ. ಮನೆ ಬಿಟ್ಟು ಬಟ್ಟೆ ಬಂದಿದ್ದೀನಿ, ತಗೊಂಡೋಗಂದ್ರೆ ಮನೆಗೆ ವಾಪಸ್ ಹೋಗು ಅಂತ. ನಾನು ಹೆಂಗಣ ಹೋಗ್ಲಿ, ನೀನೇ ಹೇಳೋಣ. ಈಗ ಇವನ್ ಮದುವೆ ಆಗಲ್ಲ ಅಂತ ಅನ್ಕಣ ನನ್ನ. ಯಾರ ಜೆಂಟ್ಸ್ ಆಗಿದೆಯಲ್ಲ, ಎಂಟೇನ ನೀನು? ನಿನಗೆ ಗೊತ್ತಾಗಲ್ಲ ನಿನ್ನ ವಯಸ್ಸು? ಅಣ್ಣ ಇಲ್ಲ ಕಣ, ಏನ್ ಕಣ? ಆಮೇಲೆ ಮಾಡ್ರಿ, ನನಗೆ ಗೊತ್ತಿಲ್ಲ ನೀವು ಯಾರು. ಈಗ ಅಣ್ಣ ಒಂದ್ ಕೆಲಸ ಮಾಡು. ಹಲೋ, ಕೊಡ್ತೀನಿ ನೋಡು ಅವನಿಗೆ. ಹಲೋ ಕರಿಯಾ, ಈಗ ಅವಳು ಮದುವೆ ಆಗಿದ್ಲು, ಗಂಡನ್ ಬಿಟ್ಟು ಬಂದ್ಬಿಟ್ಟಾಳೆ. ಸುಮ್ಮನೆ ನನ್ನಿಂದ ಬಿದ್ದಳು. ಅದಕ್ಕೆ ನೀನೇ ನನ್ನ ಮಡಿಕಂತಿ ಅವಳ ಮದುವೆ ಗಿದ್ವೆ ಆಗಿ ಅಂತ ನಾನು ನಿನಗೆ ಫೋನ್ ಮಾಡಿದೆ. ನಾನ್ ಮಡಿಕೆಮನ? ನೀನೇ ಕೇಳಪ್ಪ, ನನಗೇನು ಬೇಡ. ನೀನೇ ಕೇಳೋ, ನನಗೇನು ಬೇಡ. ಅಲ್ಲ ಕಣ, ಸುಮ್ಮನೆ ನನ್ನ ಕೈಲಿ ಆಗಲ್ಲಪ್ಪ. ನನ್ಗೆ ಈಗಲೇ ಒಂದು 2-3 ಅವೇ. ಅದಕ್ಕೆ ನೀನೇನ ಮಡಿಕಂತಿ ನಮ್ಮ ಅಮ್ಮನ? ಬೇಡಪ್ಪ, ನೀನೇ ಮಡಿಕೆ. ಹಂಗ ಅನ್ಬೇಡ ಕಣ್, ಬಾರ ಬಂದ್ಬಿಟ್ರಲ್ಲಿ. ನಂಗೇನ್ ಬೇಡ, ನಂಗೇನ್ ಬೇಡ. ಹಂಗ ಅನ್ಬೇಡ. ಬಾ, ಇಲ್ಲಿ ಮಡಿಕ ಬಾ. ಕೆಲ್ಸಕ್ಕೆ ಬಂದ ಬರಕ್ಕೆ. ಹಲೋ ಹಲೋ ಹಲೋ. ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ
ಹಬ್ಬ ಮಾಡಿದ್ದೆ ಆ ನಿಮ್ಮ ಮಾವಂಗೆ ನಮ್ಮ ಅಪ್ಪಂಗೆ. ಮತ್ ನಿಮ್ಮ ಇವ್ರು ಇನ್ನ ಬದುಕವ್ರೆ, ಯಾರು? ದೊಡ್ಡಪ್ಪರು ಇನ್ನ ಬದುಕಿವ್ರೆ. ದೊಡ್ಡಪ್ಪರ್ ಬದುಕೋರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, ಯಾಳೆ 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದ್ರಿ? ನನಗೆ ಅಲ್ಲಿ 6 ವರ್ಷದ್ದು. ನಿನಗೆ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ? ಹುಟ್ಟಿಸ್ತಾನಿಗೆ ನನಗೆ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ? ನೀನ್ ಕುಡ್ಗೆ ಅಂದಾಗ ನಿನ್ಗೇನ್ ಜ್ಞಾಪನಕ್ಕೆ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬ ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತೆ, 6 ವರ್ಷದ ಮುಂದೆ ಮದುವೆ ಆಯ್ತು ಅಂತ ನಾನು. ನಿನ್ಯಾರು ಕೆರೆನಗೂ ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದಕ್ಕೂ 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ವಾ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೆ ಹೇಳ್ ತಿಂತೆ ನೀನು. ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದು ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ನೀವ್ ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ, ಕಾಲು ಎತ್ಕೊಂಡು ಹುಚ್ಚ ಇಕ್ಕೊಂಡು ಹಾಸಿಗೆ ಮೇಲೆಲ್ಲ. ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್ತೆ. ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತೀಯೋ ಇಲ್ಲ ಇಲ್ವೋ ಅದನ್ನ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದು ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದು ಧೂಪ ಹಾಕ್ಬಿಟ್ಟು ಮುಚ್ಕೊಂಡು ಆ ಮಗಿ ಕೈ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಡು. ನಾನು ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗೆ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗೆ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗಿ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದು ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ. ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಬಂದ್ರೆ ನಾನು ಯಾರು ಕೆರೆನಾಗೂ ಅಲ್ವಾ ಇಷ್ಟೊಂದ ಕಳ್ತನ ಮಾಡಕ್ ಬಂದಿದೆ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿದೆ. ಅವರು ಯಾರೇನ್ ನೀನ್ ನೋಡಿದ್ರೆ, ನಾನು 9 ವರ್ಷದಿಂದ ಅಲ್ಲೇ ಇರೋದು. ನಾನು ನಿನ್ ಪರಿಚಯ ಹಾಕಿಂತ ಮುಂಚೆಯಿಂದನು ಅವರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗೆ ಬಂದಿರೋದೆಲ್ಲ ಗೊತ್ತೈತೆ. ನಿಂಗೆ ಮದುವೆ ಆಗಿರೋದು ನಿಮ್ ಬಳ್ಳಾಪುರದಾಗ ಎಷ್ಟೋ ಜನ ಹೇಳೋರು ನನಗೆ. ನಿಮ್ಮ ಯಜಮಾನ್ರು ಅಲ್ಲಿ ಗಾಡಿ ತಂಡ ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡಾಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದು ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗೇ. ನನ್ನ ಹಾಳು ಮಾಡಿದ್ಯ ಅಂತ ಕೇಳ್ದೆ, ಹಾಳು ಮಾಡಿದೆ. ಇನ್ನಾರು ನೀನ್ ಹಾಳು ಮಾಡಿದ್ಯಾನೋ? ನೀನೇ ಹಾಳು ಮಾಡಿರೋದು. ನನ್ನ ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ನ ದುಡ್ಡು ಕಾಸು ಒಡವೆ ಎಲ್ಲ ಕಿತ್ಕೊಂಡು ಕುಡ್ದು ಮೊನ್ನೆ ಇನ್ನು ಮೊಬೈಲ್ ತಗೊಂಡಲ್ಲ ರೆಡ್ಮಿ, ನನ್ನ ದುಡ್ಡು ಇಸ್ಕೊಂಡೋಗಿ. ಅವತ್ತು ಯಾರೋ ನೆನ್ನೆ ಸತ್ತೋಗಿದ್ರೆ ಹೋಗಿ 500 ರೂಪಾಯಿ ದೊಡ್ಡ ಮನುಷ್ಯನಂಗೆ ಕೊಡ್ತೀಯ ಅಂತಲ್ಲ, ಮಣ್ಣು ಮಾಡ್ಬಿಡ್ರಿ ಅಂತ. ನೀನು ಹೋಗ್ತೇನೆ ನನ್ನ ಹೆಕಡ ಸಿಯಾಕ 500 ರೂಪಾಯಿ ಮಣ್ಣು. ನೀನು ಏನು ಮಾಡ್ತೀಯ ಏನು ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು ನನಗೆ. ನೀನು 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ ನನಗೆ, ಯಾರು ಸತ್ತೋಗಿದ್ರು ಅಂತಲೂ ಗೊತ್ತಾಗುತ್ತೆ ನಾನೆಲ್ಲ ಲಿಂಕ್ ಮಡಗಿದ್ದೀನಿ. ನಂಗೆ ಗೊತ್ತೈತೆ ಯಾರ್ಯಾರು ಹೇಳ್ತಾರೆ ಎಲ್ಲ ನನಗೆ. ಒಂದು ಒಳ್ಳೆ ಕೆಲಸ ಮಾಡಿ, ಇದು ಅಪರೂಪಕ್ಕೆ ಹುಟ್ಟ ಜನ್ಮ. ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ ಅಲ್ಲ ಕಳ್ಳ ಚಿನಾಲಿ. ನಮ್ಮನ್ನಡ ಇದು ಒಂದು ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಕ. ಅಪ್ಪ ಬಿಟ್ಟಿದ್ಯಾ ಅಷ್ಟೇ, ನೀನು ಅದೊಂದು ಬಿಟ್ಟಿದ್ದೀನಿ, ಎಲ್ಲ ಮಾಡ್ಬಿಟ್ಟಿದ್ಯಾ ನೀನು. ಗೊತ್ತಾಯ್ತಾ?